ಕಾಫಿ ತಗೊಳ್ಳಿ. ಥ್ಯಾಂಕ್ ಯು ಸೋ ಮಚ್ ಇಂದು. ನಾನು ಬಂದಿದ ತಕ್ಷಣ ಕುಡಿಬೇಕು ಅಂತ ಅಂದ್ಕೊಂಡೆ, ಆದರೆ ಮೊದಲು ಹೋಗಿ ಅತ್ತೆನ ಮಾತಾಡ್ಸ್ಕೊಂಬರೋಣ ಅಂತ ಅವ್ರನ್ನ ಹೋಗಿ ಮಾತಾಡ್ಸ್ಕೊಂಡು ಬಂದೆ. ಈಗ ಫ್ರೆಶ್ ಆದೆ ನೋಡು. ನೋಡಿದೆ, ಅದಕ್ಕೆ ನೀವು ಬರೋದನ್ನು ಕಾಯ್ಕೊಂಡಿದ್ದು ಕಾಫಿ ಮಾಡಿ ತೊಗೊಂಡು ಬಂದೆ. ತಗೊಳ್ಳಿ. ಥ್ಯಾಂಕ್ ಯು ಸೋ ಮಚ್ ಇಂದು. ನೀನು ನನ್ನ ಈ ಮಟ್ಟಿಗೆ ಅರ್ಥ ಮಾಡ್ಕೊಂಡಿದ್ಯಾ ಅಂದಮೇಲೆ ಇನ್ನು ನಾನು ಈ ಮನೇಲಿ ನೆಮ್ಮದಿಯಾಗಿರ್ಬೋದು. ಥ್ಯಾಂಕ್ ಯು. ಒಂದು ನಿಮಿಷ ಇಂದು. ನಾನಿನ್ನ ಏನೋ ಕೇಳಬೇಕು ಅಂದ್ಕೊಂಡೆ. ನೀನು ಬೆಂಗಳೂರಿಗೆ ಬಂದಿದ್ಯಾ? ನಾನಾ? ಇಲ್ವಲ್ಲ. ಸುಳ್ಳು ಹೇಳ್ಬೇಡ ಇಂದು. ನನಗೆ ಸುಳ್ಳು ಹೇಳೋರು ಕಂಡ್ರೆ ಇಷ್ಟನೇ ಆಗಲ್ಲ. ಕೆಟ್ಟವ್ರನ್ನಾದ್ರೂ ಸಹಿಸ್ಕೋಬೋದು ಇಂದು. ಅವರಲ್ಲಿ ನಾವು ಕೆಟ್ಟವರು ಅನ್ನೋ ಪ್ರಾಮಾಣಿಕತೆ ಇರುತ್ತೆ. ಅದಕ್ಕೆ ಮಾತಿಗೆ ಮುಂಚೆ ನಾನು ಸರಿ ಇಲ್ಲ, ನನ್ನ ಬಗ್ಗೆ ನಿನಗೆ ಗೊತ್ತಿಲ್ಲ ಅಂತ ಹೇಳ್ತಿರ್ತಾರೆ. ಅಂಥವ್ರನ್ನ ನಾನು ಗೌರವಿಸ್ತೀನಿ. ಆದ್ರೆ ಈ ಮೋಸ, ಸುಳ್ಳು, ನಂಬಿಕೆ ದ್ರೋಹ ಮಾಡೋರ್ನ ನಾನು ತುಂಬಾ ದ್ವೇಷಿಸ್ತೀನಿ. ಅವರು ನಾವಿಟ್ಟಿರೋ ನಂಬಿಕೆನ ದುರುಪಯೋಗ ಮಾಡ್ಕೋತಾರೆ, ನಮ್ಮ ಇಮೋಷನ್ಸ್ ಜೊತೆ ಆಟ ಆಡ್ತಾರೆ. ಇಲ್ಲ ಅಕ್ಕ, ಖಂಡಿತ ಇಲ್ಲ. ನಾನು ಯಾಕೆ ಬೆಂಗಳೂರಿಗೆ ಬರಲಿ ಹೇಳಿ? ನಾನು ಒಂದು ದಿವಸದ ಮಟ್ಟಿಗೆ ಸೋಮವಾರಪೇಟೆಗೆ ಹೋಗಿದ್ದೆ, ಯಾರನ್ನೂ ನೋಡೋದಕ್ಕೆ. ಬೇಕಾದರೆ ಮಾವನಿಗೆ ಕೇಳಿ. ಅವರು ನಿನ್ನ ಜೊತೆ ಸೋಮವಾರಪೇಟೆಗೆ ಬಂದಿದ್ರಾ? ಇಲ್ಲ ಇಲ್ಲ, ನಾನು ಅಲ್ಲಿಗೆ ಹೋಗ್ತೀನಿ ಅಂತ ಅವ್ರಿಗೆಲ್ಲ ಹೇಳಿಬಿಟ್ಟೆ ಹೋಗಿದ್ದೆ. ಸೊ ನೀನು ನಿಜವಾಗ್ಲೂ ಬೆಂಗಳೂರಿಗೆ ಬಂದಿರಲಿಲ್ಲ? ಖಂಡಿತ ಇಲ್ಲ ಅಕ್ಕ, ನಿಜವಾಗ್ಲೂ ಬಂದಿಲ್ಲ. ಸರಿ, ನೀನು ಹೋಗು.